ಮಾಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ದೇವರೇ. ನಿಮ್ಮ ಜ್ಞಾನದ ಮೂಲಕ ನಮಗೆ ನಿಮ್ಮ ಸತ್ಯಾರ್ಥಗಳನ್ನ ಬೋಧಿಸ್ಬೇಕಂತೇಳಿ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಈ ಬೆಳಗಿನ ಸಮಯದಲ್ಲೂ ಕೂಡ ನಾವು ಧ್ಯಾನೋಕ್ತಿಗಳು 2ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಿನ್ನೆ ದಿನದಲ್ಲಿ ಸಹೋದರ ರಾಜರತ್ನಂ ಅವರು ಈ ಧ್ಯಾನೋಕ್ತಿ ಪುಸ್ತಕದ ಪರಿಚಯವನ್ನ 1ನೇ ಅಧ್ಯಾಯವನ್ನ ಬಹಳ ಸುಂದರವಾಗಿ ಧ್ಯಾನ ಮಾಡಿದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ 2ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಈ ಧ್ಯಾನೋಕ್ತಿ 2ನೇ ಅಧ್ಯಾಯದಲ್ಲಿ 1 ರಿಂದ 22 ವಚನಗಳಿದೆ. ಸತ್ಯವೇದದಲ್ಲಿ ಬೇರೆ ಬೇರೆ ಪುಸ್ತಕಗಳಿಗೂ ಮತ್ತು ಜ್ಞಾನೋಕ್ತಿ ಪುಸ್ತಕಗಳಿಗೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಬೇರೆ ಪುಸ್ತಕಗಳನ್ನ ನಾವು ಅಧ್ಯಾಯವಾಗಿ ಅಥವಾ ಭಾಗವಾಗಿ ಒಂದು ವಿಷಯವನ್ನು ಇಟ್ಟುಕೊಂಡು ಅವುಗಳನ್ನ ನಾವು ಧ್ಯಾನ ಮಾಡಬಹುದು. ನಾವು ಬೇರೆ ಪುಸ್ತಕಕ್ಕೆ ಹೋದ್ರೆ ಅಲ್ಲೇನ್ ನಡೀತಾ ಇದೆ ಅಂದ್ರೆ, ಒಂದು ಅಧ್ಯಾಯವನ್ನ ಒಂದು ಪ್ಯಾಸೇಜ್ ಮೂಲಕವಾಗಿ ಒಂದು 10 ವಚನ 15 ವಚನದಲ್ಲಿ ಪ್ರಾರ್ಥನೆ ಬಗ್ಗೆನೋ ಅಥವಾ ದೇವರ ಅದ್ಭುತಗಳ ಬಗ್ಗೆನೋ ಅಥವಾ ಬೇರೆ ಬೇರೆ ಇನ್ಯಾವುದೋ ಕಾರ್ಯಗಳನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡಬಹುದು. ಆದ್ರೆ ಧ್ಯಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡುವಾಗ ಇದನ್ನ ನಾವು ವಚನವಾಗಿ ಧ್ಯಾನ ಮಾಡಿದಾಗ ಮಾತ್ರ ಇದರಲ್ಲಿರುವಂತಹ ಸತ್ಯಾರ್ಥಗಳು ನಮಗೆ ತಿಳಿಸ್ತದೆ. ಏನಕ್ಕಪ್ಪ ಅಂದ್ರೆ, ಇದನ್ನ ನಾವು ವಿಂಗಡಣೆ ಮಾಡುವಾಗ ಅಥವಾ ಭಾಗವಾಗಿ ವಿಂಗಡಿಸಿದಾಗ ಅಲ್ಲಿರುವ ವಿಷಯಗಳು ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥಗಳಾಗುವುದಿಲ್ಲ. ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅನೇಕ ವೇದ ಪಂಡಿತರು ಇವುಗಳನ್ನ ದೈವೋಕ್ತಿಗಳು, ಗಾದೆ ಮಾತುಗಳು, ಸವಿ ಮಾತುಗಳು, ಸಿಹಿ ಮಾತುಗಳು, ಹಿತ ನುಡಿಗಳು ಎಂಬುದಾಗಿ ಹೇಳಿ ಬೇರೆ ಬೇರೆ ರೀತಿಯಾಗಿ ಈ ವಚನಗಳನ್ನ ಕರೀತಾರೆ. ಯಾಕಂದ್ರೆ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಪ್ರತಿ ಒಂದು ವಚನವು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಜ್ಞಾನವನ್ನ ತಿಳಿಯಪಡಿಸ್ತಾ ಇದೆ. ನಿನ್ನೆ ಸಹೋದರರು ಹೇಳಿದ ಹಾಗೆ ಒಬ್ಬ ಜ್ಞಾನಿ ಜ್ಞಾನದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಒಬ್ಬ ಯೌವನಸ್ಥನಿಗೆ ಬೇಕಾಗಿರುವಂತಹ ಅತಿ ಪ್ರಮುಖವಾದಂತಹ ವಿಷಯಗಳನ್ನ ನಮಗೆ ತಿಳಿಯಪಡಿಸ್ತಾ ಇದೆ. ಇವತ್ತು ನಾವು ಧ್ಯಾನ ಮಾಡುವಂತ ಜ್ಞಾನೋಕ್ತಿಗಳು 2ನೇ ಅಧ್ಯಾಯದ ತಲೆ ಬರಹ ಜ್ಞಾನವು ರಕ್ಷಣೆಯ ಶಕ್ತಿ ಎಂಬುದಾಗಿ ಹೇಳಿ. ನಮ್ಮಗಳ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಅನ್ನುವುದು ತುಂಬಾ ಮುಖ್ಯ. ಎಲ್ಲರಿಗೂ ಜ್ಞಾನ ಇರ್ತದ. ಆ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಕ್ಕೆ ತರುವುದಿಲ್ಲ. ಯಾವೊಬ್ಬ ಮನುಷ್ಯನನ್ನ ದೇವರು ಅಲ್ಪನಾಗಿ ಇಟ್ಟಿಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಅಮೂಲ್ಯರು ಎಂಬುದಾಗಿ ಹೇಳಿ ವೇದ ವಚನ ಹೇಳ್ತಾ ಇದ್ದೀವಿ. ನಾವು ಅನೇಕ ಸಮಯದಲ್ಲಿ ಅಂತ ಇದೀವಿ, ಕೆಲವು ವಿಷಯಗಳು ನಮಗೇನು ಗೊತ್ತಾಗುವುದಿಲ್ಲ ಅಥವಾ ನನಗೆ ಅಷ್ಟೊಂದು ಜ್ಞಾನ ಇಲ್ಲ, ಅಷ್ಟೊಂದು ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ಕೊತಾ ಇದೀವಿ. ಇಲ್ಲ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಯೋಗ್ಯವಾಗಿ, ದೇವರೆಲ್ಲರನ್ನ ಉತ್ತಮರಾಗಿ ದೇವರು ಬಂದು ಆರಿಸ್ತದ. ಆದ್ರೆ ಅನೇಕ ಸಮಯದಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮಲ್ಲಿರುವಂತಹ ಜ್ಞಾನವನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸಿಕೊಳ್ಳುವುದಿಲ್ಲ. ದೇವರು ನಮಗೆ ಜ್ಞಾನವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಉಡುಗೊರೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅದಕ್ಕೆ ಯಾವುದೇ ಹಣವನ್ನಾಗಲಿ ಅಥವಾ ಇನ್ಯಾವುದೋ ಕಾರ್ಯಗಳನ್ನ ನಾವು ಅದಕ್ಕಾಗಿ ಕೊಡೋದು ಬೇಕಾಗಿಲ್ಲ. ಉಡುಗೊರೆಯಾಗಿ ದೇವರು ಬಂದು ಆ ಜ್ಞಾನವನ್ನ ನಾವು ಕೊಟ್ಟಿದ್ದಾರೆ. ಆ ಒಂದು ವಿಷಯವನ್ನ ನಾವು 1 ರಿಂದ 5 ವಚನದಲ್ಲಿ ನೋಡ್ತಾ ಇದ್ದೀವಿ. 2ನೇ ಕಾರ್ಯ, ಜ್ಞಾನದ ಲಾಭಗಳು ಏನೇನಿದೆ, ಆ ಉಡುಗೊರೆಯಾಗಿ ಕೊಟ್ಟಿರುವಂತ ದೇವರ ಜ್ಞಾನದ ಮೂಲಕವಾಗಿ ನಮಗೇನೆಲ್ಲ ಲಾಭ ಸಿಗ್ತಾ ಇದೆ ಎಂಬುದಾಗಿ ಹೇಳಿ 2ನೇ ಅಧ್ಯಾಯ 6 ರಿಂದ 9 ವಚನದಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ದೇವರ ಜ್ಞಾನಕ್ಕೆ ಇರುವಂತ ಶಕ್ತಿಯ ಕುರಿತಾಗಿ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 10 ರಿಂದ 11 ವಚನದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಕೊನೆಯ ಭಾಗದಲ್ಲಿ ಜ್ಞಾನವು ನಮ್ಮನ್ನ ದುಷ್ಟರಿಂದ ರಕ್ಷಿಸ್ತದ ಎಂಬುದಾಗಿ ಹೇಳಿ ನೋಡ್ತಾ ಇದ್ದೀವಿ. ನಾವು 1ನೇ ಕಾರ್ಯವನ್ನ ಧ್ಯಾನ ಮಾಡೋಣ. 1ನೆಯ ವಿಷಯ, ಜ್ಞಾನವು ದೇವರಿಂದ ಬಂದ ಉಡುಗೊರೆ ಎಂಬುದಾಗಿ ಹೇಳಿ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 1 ರಿಂದ 5 ವಚನದಲ್ಲಿ ಈ ವಿಷಯಗಳು ಬರೆಯಲ್ಪಡ್ತಾ ಇದೆ. ಜ್ಞಾನವು ದೇವರ ಉಡುಗೊರೆಯಾಗಿದೆ. ಇಲ್ಲಿ ಜ್ಞಾನೋಕ್ತಿ 1ನೇ ಅಧ್ಯಾಯ ಅಂದ್ರೆ 2ನೇ ಅಧ್ಯಾಯದ 1ನೇ ವಚನ ಹೇಳ್ತದ, ಕಂದ ನನ್ನ ಮಾತುಗಳನ್ನ ಅಂಗೀಕರಿಸಿ ನನ್ನ ವಿಧಿಗಳನ್ನ ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ.
ದೇವರ ಜ್ಞಾನವು ನಮಗೆ ದೇವರು ಬಂದು ಉಡುಗೊರೆಯಾಗಿ ಅದನ್ನ ನೀಡ್ತದೆ. ಇದರಲ್ಲಿ ಈ ಮೊದಲ 5 ವಚನದಲ್ಲಿ 6 ವಿಷಯಗಳನ್ನ ದೇವರು ಬಂದು ಆ ಉಡುಗೊರೆಯನ್ನ ನಾವು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಅಥವಾ ಆ ಉಡುಗೊರೆಯನ್ನ ನಾವು ತೆಗೆದುಕೊಳ್ಳೋದಕ್ಕೆ ಈ 5 ವಚನದಲ್ಲಿ 6 ವಿಷಯಗಳು ಅದರಲ್ಲಿ ನಮಗೆ ಕಾಣುವಂತದ್ದಾಗಿದೆ. ಅದರಲ್ಲಿ ಮೊದಲನೇ ಕಾರ್ಯ, ಜ್ಞಾನೋಕ್ತಿಗಳು 2:1 ಅದನ್ನ ನೀನು ಅಂಗೀಕರಿಸು ಎಂಬುದಾಗಿ ಹೇಳಿ ದೇವರ ವಚನ ಹೇಳ್ತಾ ಇದೆ. ಕಂದ, ನನ್ನ ಮಾತುಗಳನ್ನ ನೀನು ಅಂಗೀಕರಿಸು ಎಂಬುದಾಗಿ ಹೇಳ್ತಾ ಇದೆ. ಇನ್ನು ಜ್ಞಾನೋಕ್ತಿ 2ನೇ ವಚನದ ಅಂದ್ರೆ ಆ ಮೊದಲನೇ ವಚನದ ಕೊನೆಯ ಭಾಗದಲ್ಲಿ ನೋಡ್ತಾ ಇದೀವಿ, ನನ್ನ ವಿಧಿಗಳನ್ನ ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿ ಹೇಳಿ. ಕಿವಿಯನ್ನ ಜ್ಞಾನದ ಕಡೆಗೂ ಹೃದಯವನ್ನ ವಿವೇಕದ ಕಡೆಗೂ ತಿರುಗಿಸು ಎಂಬುದಾಗಿ ಹೇಳಿ. 3ನೇ ವಚನದಲ್ಲಿ ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೋ ಎಂಬುದಾಗಿ ಹೇಳ್ತಾ ಇದ್ದೇವೆ. 4ನೇ ವಚನದಲ್ಲಿ ಅದನ್ನ ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು ಎಂಬುದಾಗಿ ಬರೆಯಲ್ಪಡ್ತಾ ಇದೆ. 5ನೇ ವಚನದಲ್ಲಿ ಆಗ ನೀನು ಯೆಹೋವನ ಭಯವನ್ನ ಅರಿತು ದೈವ ದಾನವನ್ನ ನೀನು ಪಡೆದುಕೊಳ್ತಾ ಇದೆಯಾ ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ಮೊದಲ 5 ವಚನದಲ್ಲಿ ಈ 6 ವಿಷಯಗಳನ್ನ ನಾವು ಕೈಕೊಂಡಾಗ ದೇವರ ಜ್ಞಾನವು ನಮ್ಮೊಳಗೆ ಬರ್ತಾ ಇದೆ. ನಾವು ಮೊದಲೇ ಹೇಳಿದ ಹಾಗೆ ದೇವರು ಎಲ್ಲರಿಗೂ ಜ್ಞಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಅವುಗಳನ್ನ ನಮ್ಮ ಜೀವನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾ ಇದನ, ಜ್ಞಾನಿ ಬಂದು ಏನ್ ಹೇಳ್ತಾ ಇದನ, ಕಂದ ನನ್ನ ಮಾತುಗಳನ್ನ ನೀನ್ ಅಂಗೀಕಾರ ಮಾಡ್ಕೊಂತ ಹೇಳ್ತಾ ಇದ್ದಾರೆ. ಮೊದಲು ದೇವರ ಮಾತುಗಳನ್ನ, ದೇವರ ವಿಷಯಗಳನ್ನ ಎಷ್ಟರ ಮಟ್ಟಿಗೆ ನಾವು ನಮ್ಮೊಳಗೆ ಸ್ವೀಕಾರ ಮಾಡ್ಕೊತೀವೋ, ಅವುಗಳನ್ನ ಅಂಗೀಕಾರ ಮಾಡ್ಕೊಳ್ತಾ ಇದೀವೋ, ಅವಾಗ ನಮ್ಮಲ್ಲಿ ಜ್ಞಾನ ಅನ್ನುವಂಥದ್ದು ಬಂದ್ಬಿಡ್ತಾ ಇದೆ. ಹಿಂಗೆ ನೋಡಿದ್ರಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಹೇಳಿ. ದೇವರ ಭಯ ಎಲ್ಲಿರ್ತಾ ಇದೆಯೋ, ಯಾವ ಮನುಷ್ಯ ದೇವರಿಗೆ ಭಯಪಟ್ಟು ಜೀವಿಸ್ತಾನೋ ಅವನಿಗೆ ಸಾಧಾರಣವಾಗಿ ಆ ಜ್ಞಾನ ಬಂದ್ಬಿಡ್ತಾ ಇದೆ. ನಾವು ಜ್ಞಾನಕ್ಕಾಗಿ ಪ್ರಯಾಸ ಪಡುವಂತದ್ದು ಯಾವ ವಿಷಯನೂ ಬೇಕಾಗಿಲ್ಲ. ಅನೇಕ ಸಮಯದಲ್ಲಿ ತುಂಬಾ ಜನ ಬುದ್ಧಿವಂತರಾಗಬೇಕು ಅಂತೇಳಿ ಏನೇನೋ ಮಾಡ್ತಾ ಇದಾರೆ. ಇಲ್ಲ, ದೇವರ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಮೊದಲೇ ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅಂಗೀಕಾರ ಮಾಡ್ಕೊಳ್ಬೇಕಾಗಿದೆ. ಇನ್ನು ಅದೇ ಮೊದಲನೇ ವಚನದ ಕೊನೆಯ ಭಾಗದಲ್ಲಿ ಇರ್ತದ, ನನ್ನ ವಿಧಿಗಳನ್ನ ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ವಚನ. ದೇವರ ವಿಧಿಗಳನ್ನ, ದೇವರ ವಚನಗಳನ್ನ, ದೇವರ ಮಾತುಗಳನ್ನ ಅವುಗಳನ್ನ ನಿಧಿಯಂತೆ ಕಾಪಾಡಿಕೊಳ್ಬೇಕಾಗಿದೆ. ನಿಧಿ ಅಂದ್ರೆ ಅವು ಬಂದು ಹಿಂದಿನ ಕಾಲದಲ್ಲೆಲ್ಲ ನಿಧಿಯನ್ನ ಬಚ್ಚಿಡ್ತಾ ಇದ್ರು. ಎದಕ್ಕಪ್ಪ ಅಂದ್ರೆ ಅಲ್ಲಿರುವಂತ ಚಿನ್ನ, ಇಂಥ ವೈಡೂರ್ಯಗಳನ್ನ ಯಾರು ಇರ್ಬಾರ್ದು ಅಂತ ಹೇಳ್ಬಿಟ್ಟು ಅವುಗಳನ್ನ ಅಷ್ಟೊಂದು ಭದ್ರವಾಗಿ ಕಾಪಾಡಿಬಹುದು. ಹಾಗೇನೆ ದೇವರ ಮಾತುಗಳನ್ನ, ದೇವರ ವಿಧಿಗಳನ್ನ, ದೇವರ ನೇಮಗಳನ್ನ ನಿಧಿಯಂತೆ ಕಾಪಾಡಿಕೊಳ್ಬೇಕಾಗಿದೆ. ಅದು ತುಂಬಾ ಅಮೂಲ್ಯವಾಗಿದೆ. ದೇವರ ವಚನ ಹೇಳ್ತಾ ಇದೆ, ದೇವರ ವಚನಕ್ಕೆ ಒಂದು ಶಕ್ತಿ ಇದೆ. ದೇವರ ವಚನಕ್ಕೆ ಅದರೇ ಆದಂತ ಒಂದು ಘನತೆ ಇದೆ. ಅದನ್ನ ನೀನು ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿ ಹೇಳ್ತಾ ಇದೆ. 3ನೇ ಕಾರ್ಯ, ಅದನ್ನ ಆ ಕಾರ್ಯಗಳಿಗೆ ನೀನು ಅವು ಕೇಳಿ ಅದನ್ನ ಅಂಗೀಕರಿಸಿ ಕಾಪಾಡಿಕೊಳ್ಳೋದು ಮಾತ್ರವಲ್ಲ, ನಿನ್ನ ಕಿವಿಯನ್ನ ಜ್ಞಾನದ ಕಡೆಗೂ ಹೃದಯವನ್ನ ವಿವೇಕದ ಕಡೆಗೂ ನೀನು ತಿರುಗಿಸು ಎಂಬುದಾಗಿ ಹೇಳಿ. ನಮ್ಮ ಹೃದಯವನ್ನ, ನಮ್ಮ ಕಿವಿಗಳನ್ನ ದೇವರ ಕಡೆಗೆ ನಾವು ತಿರುಗಿಸ್ಬೇಕಾಗಿದೆ. ದೇವರ ಜ್ಞಾನದ ಕಡೆಗೆ ತಿರುಗಿಸ್ಬೇಕಾಗಿದೆ. ಅನೇಕ ಸಮಯದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಹೃದಯವನ್ನ, ನಮ್ಮ ಕಿವಿಗಳನ್ನ ಬೇರೆ ಏನೇನೋ ಮಾತುಗಳನ್ನ ಆಡೋದಕ್ಕೆಲ್ಲ ತಿರುಗಿಸ್ತಾ ಇದೀವಿ. ಆದ್ರೆ ದೇವರ ಜ್ಞಾನದ ಕಡೆಗೆ, ದೇವರ ಸತ್ಯದ ಕಡೆಗೆ, ದೇವರ ನೀತಿಯ ಕಡೆಗೆ ಅನೇಕ ಸಮಯದಲ್ಲಿ ನಾವು ತಿರುಗಿಸಿಕೊಳ್ಳುವುದಿಲ್ಲ. ಅದಕ್ಕೆ ಹೇಳ್ತದ 2ನೇ ವಚನ, ಅಲ್ಲಿ 2ನೇ ಕಾರ್ಯದಲ್ಲಿ ಹೇಳ್ತದ, ಅದನ್ನ ನೀನು ದೇವರ ವಿವೇಕದ ಕಡೆಗೆ ತಿರುಗಿಸು ಎಂಬುದಾಗಿ ಹೇಳಿ. ಇನ್ನು 4ನೇ ಕಾರ್ಯ ನೋಡ್ತಾ ಇದೀವಿ, ಅದು 3ನೇ ವಚನ ಬರ್ತದ, ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೋ ಎಂಬುದಾಗಿ ಹೇಳಿ. ದೇವರ ಹತ್ರ ಕೇಳ್ಬೇಕಾಗಿದೆ. ದೇವರ ಹತ್ರ ಕೇಳ್ಬೇಕಾಗಿದೆ, ನನಗೆ ಜ್ಞಾನ ಬೇಕು ಎಂಬುದಾಗಿ ಹೇಳಿ. ನಾವು ಸಾಲೋಮೋನನ ಜೀವನದಲ್ಲಿ ನೋಡ್ತಾ ಇದೀವಿ, ಆತನು ರಾಜನಾಗಿ ಬರಕ್ ಹೋಗುವಂತ ಸಮಯದಲ್ಲಿ ದೇವ್ರ ಹತ್ರ ನಿನ್ಗೇನ್ ಬೇಕು ಎಂಬುದಾಗಿ ದೇವ್ರು ಕೇಳ್ತಾ ಇದ್ದಾರೆ. ನಿನ್ಗೇನ್ ಬೇಕು ಎಂಬುದಾಗಿ ಕೇಳಿದಾಗ ಬೇರೆ ಯಾವ ಕಾರ್ಯವನ್ನು ಆತನು ಕೇಳದೆ, ನಿನ್ನ ಪ್ರಜೆಗಳನ್ನ ಆಳುವುದಕ್ಕಾಗಿ ನನಗೆ ಜ್ಞಾನವನ್ನ ಕೊಡು ಎಂಬುದಾಗಿ ಹೇಳಿ ದೇವ್ರ ಹತ್ರ ಕೇಳ್ತಾ ಇದ್ದಾರೆ. ಇವತ್ತಿನ ಸಮಯದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಯಲ್ಲಿ ಜ್ಞಾನವನ್ನ ಬಿಟ್ಟು ಬೇರೆ ಎಲ್ಲವನ್ನ ಕೊಡು ಅಂತ ಹೇಳ್ತಾ ಇದ್ವಿ. ಎಲ್ಲ ಬೇಕಾಗಿದೆ ಮನುಷ್ಯನಿಗೆ, ಆದ್ರೆ ಜ್ಞಾನ ಬೇಕಾಗಿಲ್ಲ. ದೇವರ ಜ್ಞಾನ ಬೇಕಾಗಿದೆ. ಅನೇಕ ಸಮಯದಲ್ಲಿ
ಲೋಕದ ಜ್ಞಾನಕ್ಕಿಂತಲೂ ದೇವರ ಜ್ಞಾನ ಅತಿ ಶ್ರೇಷ್ಠ. ಈ ಲೋಕದ ಜ್ಞಾನ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ, ಆದ್ರೆ ದೇವರ ಜ್ಞಾನ ನಮ್ಮನ್ನ ಸತ್ಯದ ಕಡೆಗೆ ನಡೆಸ್ತಾ ಇದೆ. ಅನೇಕ ಸಮಯದಲ್ಲಿ ಜ್ಞಾನವನ್ನ ಕೇಳ್ತೀವಿ, ಅದನ್ನ ಯಾವ್ದು ರೀತಿಯಾಗಿ ಕೇಳ್ತಾ ಇದೀವಿ ಅಂದ್ರೆ ಬೇರೆ ಇನ್ಯಾವುದೋ ಕಾರ್ಯಗಳನ್ನ ಸಾಧಿಸೋದಕ್ಕಾಗಿ ದೇವರ ಜ್ಞಾನ ಬೇಕಂತ ಕೇಳ್ತಾ ಇದೀವಿ. ಆದ್ರೆ ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ, ದೇವರಲ್ಲಿ ನೀತಿವಂತರಾಗಿ ಜೀವಿಸುವುದಕ್ಕಾಗಿ, ದೇವರ ಸತ್ಯಾರ್ಥಕನ್ನ ಕಿರುವುದಕ್ಕಾಗಿ ದೇವರ ಜ್ಞಾನವನ್ನ ನಾವು ಕೇಳಿಕೊಳ್ಬೇಕಾಗಿದೆ, ದೇವರಲ್ಲಿ ಕೂಡ್ಕೊಳ್ಬೇಕಾಗಿದೆ. ಇನ್ನು ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತಾ ಇದೀವಿ, ಅದನ್ನ ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ನೀನು ಅದನ್ನು ಹುಡುಕು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ದೇವರ ಜ್ಞಾನವನ್ನ ಹುಡುಕಬೇಕಾಗಿದೆ, ಅದಿಲ್ಲೇ ಇದೆ, ನಮ್ಮೊಳಗೆ ಇದೆ. ದೇವರು ಹೇಳ್ತಾ ಇದಾರೆ, ದೇವರ ಕಾರ್ಯಗಳು, ದೇವರ ಆತ್ಮನು, ದೇವರ ಸತ್ಯವು, ದೇವರ ವಚನಗಳು ಎಲ್ಲವೂ ನಿಮ್ಮೊಳಗೆ ಇದೆ ಅಂತ ಹೇಳ್ತಾ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಹುಡುಕಬೇಕಾಗಿದೆ. ನಾವು ಹುಡುಕೋದಿಲ್ಲ, ಅದ ಹಾಗೆ ಬಂದ್ರೆ ಸಾಕು ಈ ರೀತಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲ, ದೇವ್ರ ವಚನ ಇರ್ತದ, ಅದು ನೀನು ಹುಡುಕು ಎಂಬುದಾಗಿ ಹೇಳಿ. ಇನ್ನು 5ನೇ ವಚನ ಇರ್ತದ, ಆಗ ನೀನು ಯೆಹೋವನ ಭಯವನ್ನ ಅರಿತು ದೈವ ಜ್ಞಾನವನ್ನ ಪಡೆದುಕೊಳ್ಳುವಿ ಎಂಬುದಾಗಿ ಹೇಳಿ. ಮೊದಲನೇ ಕಾರ್ಯ ಹೇಳಿದೆ, ಜ್ಞಾನವು ದೇವರಿಂದ ಬರುವಂತ ಉಡುಗೊರೆ ಎಂಬುದಾಗಿ ಹೇಳಿ. ಆ ದೇವರಿಂದ ಬರುವಂತ ಉಡುಗೊರೆಯನ್ನ ನಾವು ಹೊಂದ್ಕೊಳ್ಬೇಕಂದ್ರೆ ಮೊದಲು 5 ವಚನದಲ್ಲಿ ಹೇಳಿದ ಹಾಗೆ ಈ 6 ಕಾರ್ಯಗಳು ನಮ್ಮಲ್ಲಿ ಇರಬೇಕಾಗಿದೆ. ಮೊದಲನೇ ಕಾರ್ಯ, ದೇವರ ಜ್ಞಾನವನ್ನ ಅಂಗೀಕರಿಸಬೇಕಾಗಿದೆ, ದೇವರ ಜ್ಞಾನವನ್ನ ಕಾಪಾಡಿಕೊಳ್ಬೇಕಾಗಿದೆ, ನಮ್ಮ ಹೃದಯಗಳನ್ನ ಜ್ಞಾನದ ಕಡೆಗೆ ತಿರುಗಿಸಿಕೊಳ್ಬೇಕಾಗಿದೆ, ಜ್ಞಾನಕ್ಕಾಗಿ ದೇವರನ್ನ ಕೂಗಬೇಕಾಗಿದೆ, ಅದನ್ನ ನಾವು ಹುಡುಕಬೇಕಾಗಿದೆ. ಅದು ಮಾತ್ರವಲ್ಲ, ಅದನ್ನ ನಮ್ಮಗಳ ಜೀವನದಲ್ಲಿ ನಾವು ಪಡೆದುಕೊಳ್ಬೇಕಾಗಿದೆ. ಇನ್ನು 2ನೇ ಕಾರ್ಯ, ದೇವರ ಜ್ಞಾನದ ಲಾಭ. ಸರಿ, ಉಡುಗೊರೆಯಾಗಿ ದೇವರ ಜ್ಞಾನವನ್ನು ನಾವು ತೆಗೆದುಕೊಂಡಿವಿ, ಅದರಿಂದ ಏನ್ ಲಾಭ ಆಗ್ತದ? ಅನೇಕ ಸಮಯದಲ್ಲಿ ನಾವು ಯಾರಿಗಾದ್ರೂ ದೇವರ ಬಗ್ಗೆ ಹೇಳಿದ್ರ, ಹೊಸದಾಗಿ ಬರುವಂತ ವಿಶ್ವಾಸಿ ಹತ್ರ ನಾವು ದೇವರ ಬಗ್ಗೆ ಹೇಳಿದ್ರ ಎಲ್ಲರ ಬಾಯಿಂದ ಬರುವಂತ ಒಂದು ಮಾತು ಏನಪ್ಪಾ ಅಂದ್ರ, ನಾವು ದೇವರನ್ನ ನಂಬಿದ್ರ ನಮ್ಗೆ ಏನ್ ಲಾಭ ಅಂತೇಳಿ, ನಾವು ದೇವರ ಹಿಂದೆ ಬಂದ್ರೆ ಏನ್ ಲಾಭ ಅಂತ ಕೇಳ್ತದೆ. ಅನೇಕ ಸಮಯದಲ್ಲಿ ಈ ಪ್ರಶ್ನೆಗೆ ಉತ್ತರಗಳನ್ನ ಹೇಳುವಾಗ ಅವ್ರು ಸರಿಯಾದ ರೀತಿ ತೆಗೆದುಕೊಳ್ಳೋದಿಲ್ಲ. ನಾವ್ ಹೇಳ್ತೀವಿ, ನಿಮ್ಗೆ ದೇವ್ರ ರಾಜ್ಯದಲ್ಲಿ ಇರ್ಬೋದು, ದೇವ್ರ ಸಮಾಧಾನ ಕೊಡ್ತಾರ, ದೇವ್ರ ಸಂತೋಷ ಕೊಡ್ತಾರ, ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಇದೆಲ್ಲವನ್ನ ಅವ್ರು ಸ್ವೀಕಾರ ಮಾಡಿಕೊಳ್ಳೋದಿಲ್ಲ. ಬೇರೆ ಏನಾದ್ರು ಲಾಭ ಇದೆಯಾ ಅಂತ ಕೇಳ್ತಾರೆ. ಅನೇಕ ಸಮಯದಲ್ಲಿ ಮನುಷ್ಯ ಲಾಭದ ಕುರಿತಾಗಿ ತುಂಬಾ ಚಿಂತೆ ಮಾಡ್ತಾರೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಒಬ್ಬ ಮನುಷ್ಯ ಲಾಭ ಇಲ್ಲದೆ ಏನು ಮಾಡೋದಿಲ್ಲ. ಇದರಿಂದ ನನಗೆ ಏನಾದ್ರು ಆದಾಯ ಸಿಗುತ್ತಾ ಅಂತಾನೆ ಹುಡುಕ್ತಾನೆ. ನೀವೆಲ್ಲೇ ಹೋಗಿ ಯಾವ ವ್ಯಕ್ತಿ ಹತ್ರ ಕೇಳಿದ್ರ ಇದರಿಂದ ನನಗೇನಾದ್ರೂ ಲಾಭ ಬರುತ್ತಾ ಅಂತ ಹೇಳ್ತದೆ. ಹಾಗೇನೆ ದೇವರ ಜ್ಞಾನದ ಲಾಭಗಳು ಏನು? ದೇವರ ಜ್ಞಾನ ನಮ್ಗಳ ಜೀವನದಲ್ಲಿ ಏನ್ ಕೊಡ್ತದ, ಏನ್ ಆದಾಯವಾಗಿ ಸಿಗ್ತದ? ನೀವು ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 6ರಿಂದ 9 ವಚನ ನೋಡ್ರಿ. 6ನೇ ವಚನ ಹೇಳ್ತದ, ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರ್ತದ ಅಂತ. ಒಂದನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿದೆ, ನಮಗೆ ಜ್ಞಾನವನ್ನ ಕೊಡುವಾತನು ಯೆಹೋವನೇ. ಬೇರೆ ಎಲ್ಲೂ ಯಾವ ಜ್ಞಾನನೂ ನಮ್ಮನ್ನ ಶಾಶ್ವತವಾಗಿ ನಡೆಸುವುದಿಲ್ಲ. ಯಾವ ಜ್ಞಾನವೂ ನಮ್ಮನ್ನ ಸತ್ಯದ ಕಡೆಗೆ ನಡೆಸುವುದಿಲ್ಲ. ಯಾವ ಜ್ಞಾನವೂ ಸಹ ನಮ್ಮನ್ನ ನಿತ್ಯ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ದೇವರಿಂದ ಬರುವಂತ ಜ್ಞಾನ ಮಾತ್ರ ನಮ್ಮನ್ನ ಸತ್ಯದ ಕಡೆಗೆ ನಡೆಸ್ತದ, ನಮ್ಮನ್ನ ನಿತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಆ ದೇವರ ತಿಳುವಳಿಕೆಯು, ದೇವರ ಕಾರ್ಯಗಳು ನಮ್ಮೊಳಗೆ ಸಾಧಾರಣವಾಗಿ ಅದು ತಾನಾಗಿ ತಾನೇ ಅದು ಹೊರಟು ಬರ್ತದ ಅಂತೇಳಿ ಬರೆಯಲ್ಪಡ್ತಾ ಇದೆ. ಮೊದಲನೇ ಕಾರ್ಯ ಇದ್ರಲ್ಲಿ ನೋಡುವಾಗ ದೇವರೇ ಜ್ಞಾನವನ್ನ ಕೊಡ್ತಾನೆ ಎಂಬುದಾಗಿ. ಬೇರೆ ಎಲ್ಲೂ ನಮಗೆ ಜ್ಞಾನ ಸಿಗುವುದಿಲ್ಲ. ಅನೇಕ ಸಮಯ ಹೇಳ್ತಾ ಇದೀವಿ, ಇವತ್ತಿನ ದಿನಗಳಲ್ಲಿ ಹೇಗಪ್ಪ ಅಂದ್ರೆ ಬುದ್ಧಿವಂತರ ಆಗೋದಕ್ಕೂ ಸಹ ಫೀಸ್ ಕಟ್ಟಿ ಬೇರೆ ಕಡೆ ಹೋಗಿ ಕಲಿತದ ಲೋಕದ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕಾಗಿ. ಅನೇಕರು ಬಂದು ನನಗೆ ಆತರ ಈ ಡಿಗ್ರಿ ಇದೆ, ನಾನು ಇದು ಓದಿದ್ದೀನಿ, ಅದು ಓದಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಅನೇಕ ಜನ ತುಂಬಾ ಓದಿದವರು, ಅವ್ರು ತುಂಬಾ ಗಮನಿಸ್ತಾ ಇದ್ರ ಜಾಸ್ತಿ ಓದಿದವರು ಹುಚ್ಚರ ತರ ಕಾಣ್ತಾ ಇರ್ತಾರೆ. ಈ ಲೋಕದ ಜ್ಞಾನವನ್ನ ಪಡೆದುಕೊಳ್ಳುವಂತ ವ್ಯಕ್ತಿ. ಒಂದ್ಸರಿ ನಾನು ನಿಮಾನ್ಸ್ ಹೋಗಿದ್ದೀನಿ. ಆ ನಿಮಾನ್ಸ್ ಅಲ್ಲಿ ಒಬ್ರು ತುಂಬಾ ಚೆನ್ನಾಗಿ, ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅವ್ರು ನೋಡುವಂತ ಸಮಯದಲ್ಲಿ ಆ ಹುಡುಗ ಬಂದು ಮೆಂಟಲ್ ಆಗ್ಬಿಟ್ಟಾನ. ನಾನು ಬೇರೆ ಹತ್ರ ಕೇಳಿದ್ರೆ ಏನಕ್ಕೆ ಇವ್ರ ತರ ಆಡ್ತಾ ಇದ್ರ, ಆ ಯಪ್ಪ ತುಂಬಾ ಓದಿ ಹುಚ್ಚಾಗ್ಯಾನ ಅಂತ ಹೇಳ್ತಾ ಇದ್ದಾರೆ. ಅವಾಗಲೇ ಗೊತ್ತಾಯ್ತು ತುಂಬಾ ಓದೋದು ಸರಿ ತಪ್ಪರಿ. ಒಬ್ಬ ಮನುಷ್ಯ ಲೋಕದ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿ
ಲೋಕದಲ್ಲಿ ಇನ್ನೂ ಬುದ್ಧಿವಂತ ಆಗದ ಹೇಳ್ಬಿಟ್ಟು ತನ್ನ ಬುದ್ಧಿನೇ ಕಳ್ಕೊಂಡ್ಬಿಟ್ಟು ಹುಚ್ಚಾಗ್ತದ. ದೇವ್ರ ಹಾಗೆಲ್ಲ. ದೇವ್ರ ಮಕ್ಕಳಿಗೆ ದೇವರೇ ಜ್ಞಾನವನ್ನು ಕೊಡ್ತದೆ. ದೇವರ ಜ್ಞಾನವೇ ನಮ್ಮೊಳಗೆ ಬರ್ತಾ ಇದೆ. ದೇವರ ಜ್ಞಾನ ನಮ್ಮಗಳ ಜೀವನದಲ್ಲಿ ಸತ್ಯದ ಕಡೆಗೆ, ನಿತ್ಯದ ಕಡೆಗೆ ನಮ್ಮನ್ನು ನಡೆಸ್ತಾ ಇದೆ. ಇದರಲ್ಲಿ 2ನೇ ಭಾಗದಲ್ಲಿ ನೋಡ್ತಾ ಇದೀವಿ, 7ನೇ ವಚನದಲ್ಲಿ, ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನ ಕುಡಿಸುವುದು ದ್ವೇಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದೆ ಎಂಬುದಾಗಿ ಬರೆಯಲ್ಪಡ್ತಾರೆ. ದೇವರು ಬರೀ ಜ್ಞಾನ ಅಲ್ಲರಿ, ದೇವರು ಸುಜ್ಞಾನವನ್ನು ದಯಪಾಲಿಸದಂತೆ. ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದಂತ ಜ್ಞಾನವನ್ನ ದೇವರು ನಮ್ಗಳ ಜೀವನದಲ್ಲಿ ಕೊಡ್ತಾ ಇದ್ದಾರೆ. ಬರೀ ಜ್ಞಾನ ಅಲ್ಲ, ಜ್ಞಾನಕ್ಕಿಂತಲೂ ಅತಿ ಜ್ಞಾನವನ್ನು ನಮ್ಗೆ ದೇವರು ಬಂದು ಒದಗಿಸ್ತಾ ಇದ್ದಾರೆ. ಬೈಬಲ್ ಅಲ್ಲಿ ದೇವ್ರ ವಚನ ಹೇಳ್ತದ, ದೇವರು ಮೂರ್ಖರನ್ನ, ಅಂದ್ರೆ ದೇವರು ಬಂದು ಏನೂ ಇಲ್ಲದವರನ್ನ ದೇವರು ಉನ್ನತ ಸ್ಥಿತಿಗೆ ತರ್ತದ. ನಾವು 1 ಸಾಮ್ಯೇಲನ ಪುಸ್ತಕದಲ್ಲಿ ಅಣ್ಣಳು ದೇವರನ್ನ ಕೊಂಡಾಡಿ ಒಂದು ಮಾತು ಹೇಳ್ತದ, ಆತನೇ ನಮ್ಮನ್ನ ತಗ್ಗಿಸುವವನು, ಹೆಚ್ಚಿಸುವನು ಎಂಬುದಾಗಿ. ಆತನು ದೀನರನ್ನ ಧೂಳಿನಿಂದ ಎಬ್ಬಿಸಿ ದೇವರು ಬಂದು ನಮ್ಮನ್ನ ಸಿಂಹಾಸನದ ಮೇಲೆ ಕೂರಿಸ್ತದ. ಅನೇಕ ಸಮಯದಲ್ಲಿ ನಾವು ದಡ್ರೆ ಆಗಿರ್ಬೋದು, ನಮ್ಗೇನು ಗೊತ್ತಿಲ್ದವರೇ ಆಗಿರ್ಬೋದು, ನಮ್ಮ ಹತ್ರ ಯಾವ ಜ್ಞಾನನೂ ಇಲ್ಲದೆ ಇರ್ಬೋದು. ದೇವರು ನಮ್ಮನ್ನ ಜ್ಞಾನಿಗಳಾಗಿ ಬದಲಿಸ್ತದ. ದೇವರ ವಚನ ಹೇಳ್ತದ, ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಜ್ಞಾನಹೀನರನ್ನ ಆರಿಸಿಕೊಂಡಿದ್ದಾನ ಅಂತೇಳಿ. ಅನೇಕ ಲೋಕದ ಬುದ್ಧಿವಂತರನ್ನ, ಅನೇಕ ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿಯೇ ದೇವರು ಬುದ್ಧಿ ಇಲ್ಲದಿರುವಂತ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ. ಎದಕ್ಕಂದ್ರೆ ದೇವರು ಬಂದು ಆ ಜ್ಞಾನವನ್ನ ನಮ್ಗೆ ದಯಪಾಲಿಸ್ತದೆ. ದೇವರು ಬಂದು ಆ ಸತ್ಯವನ್ನ ನಮ್ಗೆ ತಿಳಿಪಡಿಸ್ತದೆ. ದೇವರು ಜ್ಞಾನವನ್ನ ಕೊಡುವ ಆತನಾಗಿದ್ದಾನ, ದೇವರು ಸುಜ್ಞಾನವನ್ನ ಕೊಡುವ ಆತನಾಗಿದ್ದಾನೆ. ಅದ್ರ ಮುಂದಿನ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ 8ನೇ ವಚನದಲ್ಲಿ, ನ್ಯಾಯ ಮಾರ್ಗಗಳನ್ನ ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನ ನೋಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ಅದು ಮಾತ್ರವಲ್ಲ, ಸಕಲ ಸನ್ಮಾರ್ಗಗಳನ್ನ ತಿಳಿಸುವ ಆತನಾಗಿದ್ದಾನ ಅಂತೇಳಿ ಹೇಳ್ಪಡ್ತಾರೆ. ಇನ್ನು 3ನೇ ಕಾರ್ಯಕ್ಕೆ ಬರುವಂತ ಸಮಯದಲ್ಲಿ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 10ರಿಂದ 11 ವಚನದಲ್ಲಿ ದೇವರ ಜ್ಞಾನದ ಶಕ್ತಿ ಬಗ್ಗೆ ಬರೆಯಲ್ಪಡ್ತಾ ಇದೆ. ನಾನು ಮೊದಲು ಹೇಳಿದೆ, ದೇವರ ಜ್ಞಾನವು ನಮಗೆ ಉಡುಗೊರೆಯಾಗಿ ಸಿಗ್ತದ. 2ನೇದಾಗಿ ಹೇಳಿದೆ, ದೇವರ ಜ್ಞಾನದಿಂದ ಏನೆಲ್ಲ ಲಾಭ ಬರ್ತದ. 3ನೇ ಕಾರ್ಯ ದೇವರ ಜ್ಞಾನದ ಶಕ್ತಿ ಎಂಬುದಾಗಿ ಹೇಳಿ. ದೇವರ ಜ್ಞಾನದ ಶಕ್ತಿ 10 ಮತ್ತು 11ನೇ ವಚನ ನೋಡ್ತಾ ಇದೀವಿ. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಅಂತ ಬರೆಯಲ್ಪಡ್ತಾ ಇದೆ. ನಮ್ಮ ಆ ದೇವರ ಜ್ಞಾನ, ದೇವರ ತಿಳುವಳಿಕೆ ನಮ್ಮ ಆತ್ಮಕ್ಕೆ ಅದು ತುಂಬಾ ಸುಂದರವಾಗಿರ್ತಾ ಇದೆ. ಜ್ಞಾನವು ನಮ್ಮ ಹೃದಯದೊಳಗೆ ಪ್ರವೇಶಿಸ್ತಾ ಇದೆ. ದೇವರ ಜ್ಞಾನ ನಮ್ಮ ಹೃದಯಕ್ಕೆ ಬರ್ತಾ ಇದೆ. ದೇವರ ಜ್ಞಾನ ನಮ್ಮ ಹತ್ತಿರಕ್ಕೆ ಬರ್ತಾ ಇದೆ. ಅದು ಮಾತ್ರವಲ್ಲ, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರ್ತದ ಅಂತ ಹೇಳಿ. ಅಂದ್ರೆ ತಿಳುವಳಿಕೆ ಎಂಬುದಾಗಿ ಹೇಳುವಾಗ ದೇವರ ಬುದ್ಧಿ, ದೇವರ ಜ್ಞಾನ ನಿನ್ನ ಜೀವಿತಕ್ಕೆ, ನಿನ್ನ ಆತ್ಮಕ್ಕೆ ಅದು ತುಂಬಾ ಸುಂದರವಾಗಿರ್ತದ ಅಂತೇಳಿ. ಮುಂದಿನ ಭಾಗದಲ್ಲಿ ಅಲ್ಲಿ 2ನೇ ಅಧ್ಯಾಯ 11ನೇ ವಚನ ನೋಡ್ತಾ ಇದೀವಿ, ಬುದ್ಧಿಯು ನಿನಗೆ ಕಾವಲಾಗಿರ್ತದ ಅಂತ ಹೇಳಿ. ದೇವರ ಜ್ಞಾನ ನಮಗೆ ಕಾವಲಾಗಿರ್ತಾ ಇದೆ. ಆ ಬುದ್ಧಿ ನಮ್ಮನ್ನ ಕಾವಲಾಗಿ ಕಾಯ್ತಾ ಇರ್ತದೆ. ಅದಕ್ಕೆ ದಾವೀದನು ದೇವರ ನಾಲಿಗೆಗೆ ಅಥವಾ ನನ್ನ ತುಟಿಗಳಿಗೆ ನೀನು ಬಂದು ಕಾವಲಾಗಿರು ಎಂಬುದಾಗಿ ಹೇಳಿ. ಇನ್ನು ಕೊನೆಯ ಭಾಗದಲ್ಲಿ ನೋಡ್ತಾ ಇದೀವಿ, 4ನೇ ಭಾಗದಲ್ಲಿ ಜ್ಞಾನವು ನಮ್ಮನ್ನ ದುಷ್ಟರಿಂದ ನಮ್ಮನ್ನ ಬಿಡಿಸ್ತದ ಅಂತೇಳಿ. ದೇವರ ಜ್ಞಾನವು ನಮ್ಮನ್ನ ದುಷ್ಟರಿಂದ ಅದು ಬಿಡಿಸಿ ನಮ್ಮನ್ನು ರಕ್ಷಿಸ್ತದ ಅಂತ ಹೇಳಿ ಹೇಳ್ಕೊಡ್ತಾರೆ. 12ನೇ ವಚನದಲ್ಲಿ ನೋಡ್ತಾ ಇದೀವಿ, ಇದರಿಂದಲೂ ಕೆಟ್ಟ ಮಾತನಾಡುವರಿಂದಲೂ ತಪ್ಪಿಸಿಕೊಳ್ಳುವಿ ಎಂಬುದಾಗಿ. ಕೆಟ್ಟ ಮಾತುಗಳನ್ನು ಆಡುವುದರಿಂದ, ದುರ್ಮಾರ್ಗಗಳಿಂದ ದೇವರು ಬಂದು ನಮ್ಮನ್ನ ತಪ್ಪಿಸ್ತದ. ಅದು ಮಾತ್ರವಲ್ಲ, ಕತ್ತಲೆಯ ಹಾದಿಯಿಂದ ನವರು ಬಂದು ನಮ್ಮನ್ನು ರಕ್ಷಿಸ್ತಾರ ಅಂತೇಳಿ. ಇನ್ನು ಕೊನೆಯ ಭಾಗದಲ್ಲಿ ನೋಡ್ತಾ ಇದೀವಿ, 5ನೇ ವಿಷಯ, ಜ್ಞಾನವು ಅನೈತಿಕ ಕಾರ್ಯಗಳಿಂದ ನಮ್ಮನ್ನ ತಪ್ಪಿಸ್ತದ ಅಂತ ಬರೆಯಲ್ಪಡ್ತಾ ಇದ್ದೀವಿ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 16ರಿಂದ 22ರಲ್ಲಿ ನಾವು ನೋಡುವಂತ ಸಮಯದಲ್ಲಿ 16ನೇ ವಚನ ಈ ರೀತಿ ಹೇಳ್ತದ, ವಿವೇಕವು ನಿನ್ನನ್ನ ಜಾರಳಿಂದ, ಎಂದರೆ ಸವಿ ಮಾತನಾಡುವ ಪರ ಸ್ತ್ರೀಯಿಂದ ಅದು ತಪ್ಪಿಸ್ತದ ಅಂತ ಬರೆಯಲ್ಪಡ್ತಾರೆ. ದೇವರು ಬಂದು, ದೇವರ ಜ್ಞಾನ ಕೆಟ್ಟ ಕಾರ್ಯಗಳಿಗೆ ನಮ್ಮನ್ನು ಹೋಗೋದು ಬಿಡೋದಿಲ್ಲ, ಅದು ನಮ್ಮನ್ನ ತಡಿತಾ ಇದೆ. ಯಾಕಂದ್ರೆ ಯಾವ ವ್ಯಕ್ತಿಯಲ್ಲಿ ದೇವರ ಜ್ಞಾನ ಇರ್ತಾ ಇದೆಯೋ, ಯಾವ ವ್ಯಕ್ತಿಯಲ್ಲಿ ದೇವರ ಜ್ಞಾನ ಕ್ರಿಯೆ ಮಾಡ್ತಾ ಇದೆಯೋ, ಆ ವ್ಯಕ್ತಿ ಪಾಪಕ್ಕೆ ಭಯ ಪಡ್ತಾದಂತೆ. ಯಾಕಂದ್ರೆ ಅವನ ಜ್ಞಾನ ಬಂದು ದೇವರ ಕಡೆಗೆ, ದೇವರ ಸತ್ಯದ ಕಡೆಗೆ, ದೇವರ ನೀತಿಯ ಕಡೆಗೆ ಇರುವಾಗ ಪಾಪದ ಕಾರ್ಯಗಳಿಂದ
ತಪ್ಪಿಸಿಕೊಳ್ಳುವುದಕ್ಕೆ ಅದು ಸಹಾಯ ಮಾಡ್ತಾ ಇದೆ. 17ನೇ ವಚನ ಹೇಳ್ತಾದ, ಅವಳು ತನ್ನ ಯೌವನ ಕಾಲದ ಕಾಂತನನ್ನ ತ್ಯಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನ ಮರೆತು ಬಿಡಷ್ಟೇ. 18ನೇ ವಚನ, ಅವಳ ಮನೆಯ ಪಾತಾಳಕ್ಕೆ ಇಳಿಯುವ ದಾರಿ, ಅವಳ ಮಾರ್ಗಗಳು ಪ್ರೇತ ಲೋಕದ ಹಾಗೆ ಕಾಣಿಸ್ತದ ಅಂತ ಹೇಳಿ. ಆದ್ರೆ ದೇವರ ವಚನ ಹೇಳ್ತಾದ 20ನೇ ವಚನದಲ್ಲಿ, ಒಳ್ಳೆಯವರ ನಡತೆಯನ್ನ ಅನುಸರಿಸುವಂತೆ ವಿವೇಕವು ನಿನ್ನನ್ನ ಪ್ರೇರೇಪಿಸಿ ನೀತಿವಂತರ ಹಾದಿಗಳನ್ನ ಹಿಡಿಯುವ ಹಾಗೆ ಮಾಡ್ತಾದ ಅಂತೇಳಿ. ಎಂತ ಪಾಪದ ಕಾರ್ಯ ಬಂದ್ರು ಸರಿ, ಎಂತ ಸವಿ ಮಾತನಾಡಿ ನಿನ್ನ ಪಾಪದ ಕಡೆಗೆ ಸೆಳೆಯುವಂತ ಶಕ್ತಿ ಇದ್ರು ಸರಿ, ದೇವರು ಬಂದು ನಿನ್ನನ್ನ ನೀತಿವಂತರ ಹಾದಿಯಲ್ಲಿ ನಡೆಯುವ ಹಾಗೆ ಮಾಡ್ತಾದ. ಎಲ್ಲಿ ದೇವರ ಜ್ಞಾನ ಇರ್ತಾ ಇದೆಯೋ ಆ ಮನುಷ್ಯ ನೀತಿವಂತರ ಹಾದಿಯಲ್ಲಿ ನಡೀತದ. ಇನ್ನು 21ನೇ ವಚನ ನೋಡ್ತಾ ಇದೀವಿ, ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರುವರು, ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವರು ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರ್ತಾರ ಅಂತ. ದೇವರು ಬಂದು ನಮ್ಮನ್ನ ನೀತಿಯಲ್ಲಿ, ಸಮಾಧಾನದಲ್ಲಿ, ಪರಿಶುದ್ಧತೆಯಲ್ಲಿ ಯಾವಾಗ ನಡೆಸ್ತಾ ಇದಾರಂದ್ರೆ ದೇವರ ಧ್ಯಾನ ನಮ್ಮೊಳಗಿರುವಂತ ಸಮಯದಲ್ಲಿ. ಈ 5 ಕಾರ್ಯಗಳನ್ನ ನಾವು ಧ್ಯಾನ ಮಾಡಿದೀವಿ. ಈ 5 ಕಾರ್ಯಗಳು ನಮ್ಮನ್ನ ಏನ್ ಮಾಡ್ತಾ ಇದ, ಈ ಜ್ಞಾನವು ನಮ್ಮನ್ನ ರಕ್ಷಿಸುವಂತ ಒಂದು ಶಕ್ತಿ ಈ ಧ್ಯಾನಕ್ಕಿದೆ. ಧ್ಯಾನವು ಒಂದು ರಕ್ಷಣೆಗೆ ಶಕ್ತಿಯಾಗಿದೆ, ನಮ್ಮನ್ನ ನೀತಿಯ ಕಡೆಗೆ ನಡೆಸುವಂತ ಒಂದು ಶಕ್ತಿಯಾಗಿದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಈ ಜ್ಞಾನಕ್ಕೆ ಅತಿ ಪ್ರಮುಖವಾದಂತ ಕಾರ್ಯಗಳನ್ನ ನಮ್ಮಗಳ ಜೀವನದಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಯಾಕಂದ್ರೆ ದೇವರ ಜ್ಞಾನವು ದೇವರು ನಮಗೆ ಉಡುಗೊರೆಯಾಗಿ ನೀಡಿದ. ದೇವರು ಅನೇಕ ಕಾರ್ಯಗಳನ್ನ ಜ್ಞಾನದ ಮೂಲಕ ಲಾಭವಾಗಿ ನಮಗೆ ಕೊಡ್ತದ. ದೇವರ ಜ್ಞಾನ ನಮ್ಮ ಜೀವನದಲ್ಲಿ ಅಧಿಕ ಶಕ್ತಿಯನ್ನ, ಬಲವನ್ನ ನೀಡುವಂತಾಗಿದೆ. ದೇವರ ಜ್ಞಾನವು ನಮ್ಮನ್ನ ದುಷ್ಟರಿಂದ ಅದು ರಕ್ಷಿಸ್ತಾ ಇದೆ. ಇನ್ನು ಕೊನೆಯ ಕಾರ್ಯ ನೋಡ್ತಾ ಇದೀವಿ, ದೇವರ ಜ್ಞಾನವು ಅನೈತಿಕ ಕಾರ್ಯಗಳಿಂದ ನಮ್ಮನ್ನ ತಪ್ಪಿಸುವಂತಾಗಿದೆ. ಈ ಬೆಳಗಿನ ಜಾವದಲ್ಲಿ ದೇವರನ್ನ ನಂಬಿ ಜೀವಿಸುವಂತ ನಾವುಗಳು ನಮ್ಮಗಳ ಜೀವನದಲ್ಲಿ ದೇವರ ಜ್ಞಾನಕ್ಕೆ ನಾವು ಮೊದಲು ನಮ್ಮ ಜೀವಿತವನ್ನ ಒಪ್ಪಿಸಿಕೊಡೋಣ. ಈ ದೇವರ ಜ್ಞಾನಕ್ಕೆ ಒಂದೇ ಒಂದು ಕಾರ್ಯ ಏನಪ್ಪಾ ಅಂದ್ರೆ ದೇವರ ಭಯ. ಯಾವ ಮನುಷ್ಯ ದೇವರಿಗೆ ಭಯಪಟ್ಟು ಜೀವಿಸ್ತಾನೋ ಆ ಮನುಷ್ಯನ ಜೀವನದಲ್ಲಿ ಅವನಿಗೆ ಅರಿಯದೆ ದೇವರ ಜ್ಞಾನವು ನಮ್ಮೊಳಗೆ ಬರ್ತಾ ಇದೆ. ನನ್ನ ಮನುಷ್ಯನಿಗೆ ಭಯಪಟ್ಟು ಜೀವನ ಮಾಡೋದ್ರಿಂದ ಅಥವಾ ಇನ್ನೊಬ್ಬರ ಕಾರ್ಯಗಳಿಗೆ ನಾವು ಭಯ ಪಡೋದ್ರಿಂದ ಯಾವ ಲಾಭನೂ ಇಲ್ಲ. ದೇವರು ಭಯ ಪಡ್ಬೇಕಾಗಿದೆ. ದೇವ್ರೆ, ನೀ ನನ್ನ ಜೀವನವನ್ನ ತುಂಬಿಸು. ದೇವ್ರೆ, ನೀ ನನ್ನ ಜೀವನವನ್ನ ರೂಪಿಸು. ಮೋಸೆ, ದೇವ್ರು ಬಂದು ಮೋಸೆಯನ್ನ ಕರೆದಾಗ ಮೋಸೆ ಬಂದು ನಾನು ಏನೂ ಇಲ್ಲದವನು ಅಂತ ಹೇಳ್ತದ. ನನ್ನ ಬಾಯಿ ಮಂದವಾಗಿದೆ ಅಂತ ಹೇಳ್ತದ, ನನಗೆ ಮಾತಾಡಕ್ ಆಗೋದಿಲ್ಲ ಅಂತ ಹೇಳ್ತದ. ದೇವ್ರು ಹೇಳ್ತದಾರ, ನಾನ್ ನಿನಗ್ ಬಾಯಿ ಆಗಿರ್ತೀನಿ ಅಂತ. ನೀನ್ ಮಾತಾಡೋದು ಬೇಡ ಬೇಡಮ್ಮ, ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರೆ. ದೇವ್ರ ಧ್ಯಾನವನ್ನು ಕೊಡ್ತದ. ದೇವ್ರ ಧ್ಯಾನವನ್ನು ಕೊಡ್ತದ. ದೇವ್ರು ನಮ್ಮನ್ನ ಉನ್ನತ ಸ್ಥಿತಿಗೆ ತರ್ತದ. ನಮ್ಮ ಜೀವನದಲ್ಲಿ ನಾವ್ ಯಾರು ದೊಡ್ಡರಲ್ಲ, ನಾವ್ ಯಾರು ಬುದ್ಧಿಹೀನರಲ್ಲ, ನಾವ್ ಯಾರು ಬುದ್ಧಿ ಇಲ್ದೇವ್ರು ಅಲ್ಲ. ನಾವೆಲ್ಲ ದೇವ್ರ ಮಕ್ಕಳಾಗಿದ್ದೀವಿ. ಅದು ದೇವರ ಮಕ್ಕಳಿಗೆ ದೇವರು ತನ್ನ ವಿಶೇಷವಾದಂತ ಜ್ಞಾನವನ್ನ ಕೊಡೋದಕ್ಕೆ ಶಕ್ತನಾಗಿದೆ. ಅದೇ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಅದಕ್ಕೆ ನಾನು ಮೊದಲೇ ಇದೆ, ಇದನ್ನ ಅಧ್ಯಾಯವಾಗಿಯೋ ಅಥವಾ ಭಾಗವಾಗಿ ವಿಂಗಡಣೆ ಮಾಡೋದಕ್ಕಿಂತ ಒಂದೊಂದು ವಚನವಾಗಿ ನಾವು ಇದನ್ನ ಓದುವಾಗ, ಒಂದೊಂದು ವಚನವಾಗಿ ನಾವು ಧ್ಯಾನ ಮಾಡುವಾಗ ದೇವರ ಜ್ಞಾನದ ಸತ್ಯಾರ್ಥ ನಮ್ಗಳ ಜೀವನದಲ್ಲಿ ಬರ್ತಾ ಇದೆ. ನೀವು ಸಮಯ ಇರುವಾಗ ನೀವು ಒಂದೊಂದೇ ವಚನವಾಗಿ ಇದನ್ನ ಓದಿ ನೋಡ್ರಿ. ದೇವರ ಅನೇಕ ಕಾರ್ಯಗಳನ್ನ ಇದರ ಮೂಲಕ ನಿಮ್ಗಳ ಸಂಗಡ ಮಾತಾಡ್ತದ. ದೇವ್ರು ತಾನೇ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡ್ರು. ಪರಮ ಪ್ರೀತಿಯುಳ್ಳ ನಮ್ಮ ತಂದೆ ಆ ದೇವ್ರೆ, ಇವತ್ತಿನ ದಿನದಲ್ಲಿ ಜ್ಞಾನೋಕ್ತಿಗಳು 2ನೇ ಅಧ್ಯಾಯವನ್ನ ಧ್ಯಾನ ಮಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವ್ರೆ, ನೀವು ನಿಮ್ಮ ಜ್ಞಾನವನ್ನ ನಮಗೆ ಉಡುಗೊರೆಯಾಗಿ ನೀಡುವಂತವರಾಗಿದ್ದೀರಾ. ದೇವ್ರೆ, ಆ ಜ್ಞಾನದ ಅನೇಕ ಲಾಭಗಳು ನಮ್ಮ ಜೀವನದಲ್ಲಿ ಕೊಡುವಂತವರಾಗಿದ್ದೀರಾ. ದೇವ್ರೆ, ನಿಮ್ಮ ದೇವರ ಜ್ಞಾನದ ಶಕ್ತಿಯ ಕುರಿತಾಗಿ ದೇವ್ರೆ, ನಿಮ್ಮ ಜ್ಞಾನವು ನಮ್ಮನ್ನ ದುಷ್ಟರಿಂದ ರಕ್ಷಿಸುವಂತದಾಗಿದೆ. ದೇವ್ರೆ, ಅನೈತಿಕ ಕಾರ್ಯಗಳಿಂದ ಅದು ನಮ್ಮನ್ನ ತಪ್ಪಿಸ್ತದ ಎಂಬುದಾಗಿ ಹೇಳಿ ನಾವು ಧ್ಯಾನ ಮಾಡುವಂತೆ ನೀನ್ ಮಾಡಿದಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವ್ರೆ, ಈ ಆನ್ಲೈನ್ ಮೂಲಕವಾಗಿ ಈ ಬೆಳಗಿನ ಧ್ಯಾನದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿಮ್ಮ ಪ್ರಸನ್ನತೆ ನಮ್ಮೆಲ್ಲರೊಟ್ಟಿಗೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮೆಲ್ಲರ ಜೀವಿತವನ್ನ ನಿಮ್ ಕೈಗೆ ಒಪ್ಪಿಸಿಕೊಡ್ತಾ ಇದೀವಿ. ನೀವೇ ಆಶೀರ್ವಾದ ಮಾಡಿ ನಡೆಸ್ಬೇಕಂತೇಳಿ
ಯೇಸು ಕ್ರಿಸ್ತನ ವಂದನೆ ಕೇಳಿಕೊಳ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.